ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂತ ಹೆದರಿಕೆ ಇರೋರು, ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಕೊಂಡವರು ಹಾಗೂ ಇಂಗ್ಲೀಷೇ ಬರೆಯೋಕ್ಕೆ ಬರಲ್ಲ ಅಂತ ಡಿಸೈಡ್ ಮಾಡಿದವರು ದಯವಿಟ್ಟು ಸರಿಯಾದ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸರಿಯಾದ ಪ್ಲಾಟ್ಫಾರ್ಮಲ್ಲೂ ಇದ್ದೀರಾ, ಸರಿಯಾದ ಯೂಟ್ಯೂಬ್ ಚಾನಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಧನ್ಯವಾದಗಳು. ಈ ಒಂದು ನಿಮ್ಮ ಪ್ರೀತಿಗಾಗಿ ಸದಾ ನಾನು ನಿಮ್ಮ ಜೊತೆ ಇರ್ತೇನೆ. ಈಗ ಬನ್ನಿ ಸರ್ ಟಾಪಿಕ್ಕಿಗೆ. ಇಂಗ್ಲೀಷ್ ಎಕ್ಸಾಮ್ ಬಂದು 13ನೇ ತಾರೀಕು ಮಾರ್ಚ್ 13ಕ್ಕೆ ಇದೆ. ಅಂದರೆ 12ನೇ ತಾರೀಕು ತಾವುಗಳು ಸಂಪೂರ್ಣವಾಗಿ ಇಂಗ್ಲೀಷನ್ನು ಮುಗಿಸ್ಕೋಬೇಕು. ಯಾವ ರೀತಿಯಾಗಿ ಅಂದರೆ ಔಟ್ ಮಾರ್ಕ್ಸನ್ನು ತೆಗಿಬೇಕು. ಹಾಗಿದ್ದರೆ ಸ್ಮಾರ್ಟ್ ವರ್ಕ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತ. ನಿಜವಾಗಿಯೂ ಫಸ್ಟು ಸ್ಮಾರ್ಟ್ ವರ್ಕ್ ಮಾಡಬೇಕು, ನಂತರದಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಯಾಕೆ ಅಂತ ನಾನು ಹೇಳ್ಕೊಡ್ತೇನೆ. ಬನ್ನಿ ಸರ್. ಸ್ಮಾರ್ಟ್ ವರ್ಕ್ ಅಂತ ಹೇಳಿದರೆ ಯಾವುದನ್ನು ಓದ್ತಾ ಇದ್ದೀವಲ್ವಾ, ಅದನ್ನು ಯಾವ ರೀತಿಯಾಗಿ ಎಷ್ಟು ಗಂಟೆ ಓದಬೇಕು ಅದನ್ನು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತೀವಿ. ಹಾರ್ಡ್ ವರ್ಕ್ ಅಂತ ಹೇಳಿದರೆ ಕಷ್ಟಪಟ್ಟು ಬರೆದು ಕಲ್ತ್ರೆ ಬರೀ ವಿಡಿಯೋ ನೋಡೋದ್ರಿಂದ ಕೇಳೋದ್ರಿಂದ ಖುಷಿ ಅನಿಸತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ, ಬೂಸ್ಟ್ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ಒಂದಾಗಲ್ಲ, ಏನು ಅಂದರೆ ಅಂಕಗಳು ಜಾಸ್ತಿ ಬರಲ್ಲ. ಬನ್ನಿ ಸರ್, ರೈಟಿಂಗ್ ಪ್ರಾಕ್ಟೀಸ್ ಇದ್ದವ್ರು ಮಾತ್ರ ಎಲ್ಲ ಯಶಸ್ಸನ್ನು ಪಡೆದುಕೊಳ್ಳಬಹುದು. ಎನಿಹೌ, ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಲೆಟ್ ಮಿ ಸಿ. ಈಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಈ ಒಂದು ಪ್ರಶ್ನೆಗೆ ನನ್ನ ಕಡೆಯಿಂದ ವೇಟೇಜ್ ಎಕ್ಸಾಮಿಗೆ ಬರುವಂಥದ್ದು 95% ವೇಟೇಜನ್ನು ನಾನು ಕೊಡ್ತೇನೆ. ಯಾವ ಪ್ರಶ್ನೆ ಅಂತ ಹೇಳಿದರೆ, ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ನಿಮಗೆ ಪಾಠ ಇದೆ. ಆ ಪಾಠದಲ್ಲಿ 2 ಇಂಟ್ರ್ಯೂ ನಡೆಯುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಬಂದು ಒಬ್ಬರ ಇಂಟ್ರ್ಯೂವನ್ನು ತಗೊಂತಾನೆ. ಇಬ್ಬರು ಹೆಸರನ್ನು ನೆನಪಿಡ್ಕೋಬೇಕಷ್ಟೇ, ಜಾಸ್ತಿ ಯಾರ್ದು ಇಲ್ಲ. ಯಾರ ಇಂಟ್ರ್ಯೂ ನಡೆಯುತ್ತೆ ಅಂತ ಹೇಳಿದರೆ, ಜಾರ್ಜ್ ಲೂಯಿಸ್ ಬೋರ್ಕ್ಸ್ ಅಂತ ಅವ್ರ ಹೆಸರು, BORGES ಬೋರ್ಕ್ಸ್ ಅಂತಲೂ ಕಳ್ಕೊಳ್ಳಿ. ಇವರ ಇಂಟ್ರ್ಯೂ ಆಗುತ್ತೆ. ಇಂಟ್ರ್ಯೂ ತಗೊಂಡವ್ರು ಯಾರು ಅಂದರೆ ರಾಬರ್ಟ್ ಆಲಿಫೆನೋ ಅಂತ. ಈ 2 ಹೆಸರುಗಳನ್ನು ನೆನಪಿಟ್ಕೊಂಡ್ರೆ ಸಾಕು, ಆನ್ಸರನ್ನು ಈಸಿಯಾಗಿ ತಾವುಗಳು ಬರೀಬೋದು. ಸ್ಟಾರ್ಟ್ ಮಾಡೋಣವಾ? ಬನ್ನಿ ಸರ್. ಈ ಒಂದು ವಿಡಿಯೋ ಲೆಂತಿ ಆಗುತ್ತಪ್ಪ, ಏನು ಮಾಡಲಿಕ್ಕಾಗಲ್ಲ. ಯಾಕಂದರೆ ನನ್ನ ಉದ್ದೇಶ ಇಷ್ಟೇ, ಪಾಠನೇ ಕೇಳಿರಲ್ಲ ಎಷ್ಟೋ ಜನ. ಅಟ್ಲೀಸ್ಟು ಇದನ್ನಾದರೂ ಕೇಳ್ಕೊಂಡಾಗ ಪರ್ಫೆಕ್ಟಾಗಿ ಆನ್ಸರ್ ಎಕ್ಸಾಮಲ್ಲಿ ಬರ್ತೀರಾ. ಎನಿಹೌ, ಪ್ರಶ್ನೆ ಏನಾಗಿದೆ ಗೊತ್ತಾ ಇಲ್ಲಿ? ವೈ ಡಸ್ ಬೋರ್ಕ್ಸ್ ಸೇಸ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್? ವೈ ಡಸ್ ಬೋರ್ಕ್ಸ್ ಸೇ ದಟ್? ಯಾಕೆ ಜಾರ್ಜ್ ಲೂಯಿಸ್ ಬೋರ್ಕ್ಸ್ ಅವರು ಈ ರೀತಿಯಾಗಿ ಹೇಳ್ತಾರೆ? ಏನಂತ ಹೇಳ್ತಾರೆ ಗೊತ್ತಾ? ನೋಡಿರಿ ಸರ್, ಬುಕ್ಸು ಯಾವತ್ತೂ ಕೂಡ ಡಿಸಪಿಯರೇ ಆಗಲ್ಲ ಭೂಮಿಯ ಮೇಲಿಂದ ಅಂತ ಹೇಳ್ತಾರೆ. ಇನ್ಸ್ಪೈಟ್ ಆಫ್ ಮಾಡರ್ನ್ ಮೋಡ್ಸ್ ಆಫ್ ಕಮ್ಯುನಿಕೇಷನ್, ಇವತ್ತು ಮೊಬೈಲ್ ಬಂತು, ಟ್ಯಾಬ್ ಬಂತು, ಕಂಪ್ಯೂಟರ್ ಬಂತು, ಲ್ಯಾಪ್ಟಾಪ್ ಬಂತು, ಎಲ್ಲ ಬಂದರೂ ಕೂಡ ಕೊನೆಗೂ ಕೂಡ ಇವತ್ತೆಲ್ಲರ ಕೈಯಲ್ಲಿ ಬುಕ್ ಇದೆ, ಮುಂದೂ ಕೂಡ ಇರುತ್ತೆ. ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಹೇಗೆ ಹೇಳಿದರು, ಯಾಕೆ ಹೇಳಿದರು ಅನ್ನೋದು ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಭಾಳ ಈಸಿಯಾಗಿ ಇರುವಂತಹ ಉತ್ತರ. ಹಾಗಿದ್ದರೆ ಆ ಒಂದು ಪ್ರಶ್ನೆ ಕೇಳಿದವರು ಯಾರು ಅಂತ ಹೇಳಿದರೆ, ಸರ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಬುಕ್ಸಿನ ಬಗ್ಗೆ ಏನು ಹೇಳ್ತೀರಾ ನೀವು ಅಂತ ಕೇಳಿದಾಗ ಅವರು ಜಾರ್ಜ್ ಲೂಯಿಸ್ ಬೋರ್ಕ್ಸ್ ಅವರು ರಾಬರ್ಟ್ ಆಲಿಫೆನ್ಗೆ ಉತ್ತರವನ್ನು ಕೊಡ್ತಾರೆ, ಸರ್ ಲಿಸನ್ ಅಂತ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? ಧನ್ಯವಾದಗಳು. ಹಾಗಿದ್ದರೆ ಆನ್ಸರನ್ನು ಯಾವ ರೀತಿಯಾಗಿ ಬರೀಬೇಕು ಪ್ರೀತಿಯ ವಿದ್ಯಾರ್ಥಿಗಳೇ? ನೋಡಿ, ಬೋರ್ಕ್ಸ್ ವಾಸ್ ಎ ಗ್ರೇಟ್ ಅರ್ಜೆಂಟೈನಾ ರೈಟರ್. ಇವತ್ತು ಇಂಟ್ರ್ಯೂ ಕೊಡ್ತಾ ಇರೋರು ಯಾರು ಅಂತ ಹೇಳಿದರೆ ಒಬ್ಬ ಗ್ರೇಟ್ ರೈಟರ್ ಅವತಾರು. ಆದರೆ ಲಾಸ್ಟಿಗೆ ಬ್ಲೈಂಡ್ ಆಗಿಬಿಡ್ತಾರೆ. ಅದಕ್ಕೆ ಹೇಳೋದು. ಸ್ಕಾಲರ್, ಹಿ ಹ್ಯಾಸ್ ರಿಟನ್ ಎ ಲಾಟ್ ಆಫ್ ಶಾರ್ಟ್ ಸ್ಟೋರೀಸ್, ಎಸ್ಸೇ ಆ್ಯಂಡ್ ಪೊಯಮ್ಸ್. ಇದಕ್ಕೆಲ್ಲ ಎಕ್ಸಾಮಲ್ಲಿ ಮಾಡಿಸಿರಲ್ಲ. ಇದೆಲ್ಲ ಇರಬೇಕು, ಇಷ್ಟು ಇರಬೇಕು ಅಂತ ಇಲ್ಲ. ಈಗ ಹೇಳ್ತೀನಿ ನೋಡಿ, ಇಲ್ಲಿವರೆಗೂ ಹೇಳಿದ್ನಲ್ವಾ, ಆ 2 ಲೈನು ಕಂಪಲ್ಸರಿ ಬರೀರಿ. 3rd ಲೈನು ಅವಶ್ಯಕತೆ ಇಲ್ಲ. ಹಿ ಈಸ್ ಆ್ಯನ್ ಆರ್ಡೆಂಟ್ ಅಡ್ಮೈರ್ಸ್ ಆಫ್ ಬುಕ್ಸ್ ಆ್ಯಂಡ್ ಲೈಕ್ಸ್ ಟು ಸ್ಪೆಂಡ್ ಮೋಸ್ಟ್ ಆಫ್ ಟೈಮ್ ಇದರ್ ರೀಡಿಂಗ್ ಬುಕ್ಸ್ ಆರ್ ರೈಟಿಂಗ್. ಇದೆಲ್ಲ ಅವಶ್ಯಕತೆ ಇಲ್ಲ, ಆಯಿತಾ? ಈಗ ಬನ್ನಿ ಸರ್. ಆಲಿಫೆನೋ ಆಸ್ಕ್ ಹಿಮ್ ಇಫ್ ಬುಕ್ಸ್ ವುಡ್ ಡಿಸಪಿಯರ್ ಆ್ಯಸ್ ಮೋರ್ ಟೆಕ್ನಾಲಜಿ ಡಿವೈಸಸ್ ಫಾರ್ ದಿ ಕಮ್ಯುನಿಕೇಷನ್ ಆ್ಯಂಡ್ ಇನ್ವೆಂಟೆಡ್ ಯೂಸ್ಡ್ ಬೈ ದ ಪೀಪಲ್ ಟು ದಿಸ್. ಇಲ್ಲಿಂದ ನೀವು ಉತ್ತರವನ್ನು ಬರೀಬೇಕು ಮಕ್ಕಳೇ. ಕಾಣ್ತಾ ಇದೆ ಅಲ್ವಾ? ಟು ದಿಸ್ ಬೋರ್ಕ್ಸ್ ರಿಪ್ಲೈಸ್ ದಟ್ ಹಿ ಬಿಲೀವ್ಸ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್. ಅರ್ಥ ಆಯ್ತಾ? ರಾಬರ್ಟ್ ಆಲಿಫೆನೋ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಬುಕ್ಸ್ ಡಿಸಪಿಯರ್ ಆಗುತ್ತಾ ಅಂತ. ಅವಾಗ ಅವ್ರು ಹೇಳ್ತಾರೆ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಆಗೋದೇ ಇಲ್ಲ ಕಣಪ್ಪ ಅಂತ ಹೇಳ್ತಾರೆ. ಯಾಕಾಗಲ್ಲ ಅಂತ ಅವ್ರು ಕೇಳಿದಾಗ ಆವಾಗ ರಾಬರ್ಟ್ ಆಲಿಫೆನೋ ಕೇಳ್ತಾರೆ, ಯಾಕೆ ಸರ್ ಆಗಲ್ಲ ಬುಕ್ಸ್ ಡಿಸಪಿಯರ್ ಅಂದಾಗ ಜಾರ್ಜ್ ಲೂಯಿಸ್ ಬೋರ್ಕ್ಸ್ ಒಂದು ಮಾತನ್ನು ಹೇಳ್ತಾರೆ, ಹಿ ಸೇಸ್ ಬುಕ್ಸ್ ಈಸ್ ಅ ಮೋಸ್ಟ್ ಅಸ್ಟಾನಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್, ಆಲ್ ಇನ್ವೆನ್ಷನ್ ಆಫ್ ಮ್ಯಾನ್.
ಆಲ್ ಅದರ್ ಇನ್ವೆನ್ಷನ್ಸ್ ಆರ್ ಯೂಸ್ಡ್ ಟು ಹೆಲ್ಪ್ ಅವರ್ ಪಾರ್ಟ್ಸ್ ಆಫ್ ದ ಬಾಡಿ. ಬೇರೆ ಯಾವುದೇ ಇನ್ವೆನ್ಷನ್ ತಗೊಂಡ್ರೂ ಅವೆಲ್ಲದೂ ಕೂಡ ಮನುಷ್ಯನ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು, ಮನುಷ್ಯನಿಗೆ ಹೆಲ್ಪ್ ಮಾಡುವ ಉದ್ದೇಶದಿಂದ. ಯಾವುದು? ಪಾರ್ಟ್ಸ್ ಆಫ್ ದ ಬಾಡಿ. ಫಾರ್ ಎಕ್ಸಾಂಪಲ್, ಬುಕ್ಸ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ ಅಂತ ಮಾತನ್ನು ಹೇಳ್ತಾ ನೋಡಿ. ಆದರೆ ಆ ಬುಕ್ಕಿನ ಏನು ಇನ್ವೆನ್ಷನ್ ಆಗಿದೆಯೋ ಅದು ನಮ್ಮ ಇಮ್ಯಾಜಿನೇಷನು, ನಮ್ಮ ಮೆಮೊರಿಯ ಇಂದ ಬಂದಿರುವಂಥದ್ದು. ಅಮಾಂಗ್ ದಿ ಆಲ್ ಇನ್ವೆನ್ಷನ್ ಆಫ್ ಮ್ಯಾನ್, ಬುಕ್ ಈಸ್ ಅನ್ಡೌಟೆಡ್ಲಿ ದ ಮೋಸ್ಟ್ ಅಸ್ಟೋನಿಂಗ್ ಆಫ್ ಆಲ್. ನೋಡಿ, ದ ಟೆಲಿಫೋನ್, ನಾವು ಯೂಸ್ ಮಾಡುವಂತಹ ಮೊಬೈಲು ಬಂದಿದ್ದು ಏನಕ್ಕೆ ಗೊತ್ತಾ? ಮೊಬೈಲು ನನ್ನ ವಾಯ್ಸು, ನೀವು ಅಲ್ಲಿ ಕೂತ್ಕೊಂಡು ನನ್ನ ವಾಯ್ಸನ್ನು ಕೇಳ್ತಾ ಇದ್ದೀರಾ ಅಂದರೆ ಥ್ರೂ ಮೊಬೈಲ್, ಇಲ್ಲಾಂದರೆ ನನ್ನ ಧ್ವನಿಯನ್ನು ಕೇಳಕ್ಕೆ ಆಗ್ತಾ ಇರಲಿಲ್ಲ. ಹೌದಲ್ವಾ? ಟು ಮೇಕ್ ದ ಫಾರ್ ಥಿಂಗ್ಸ್ ನಿಯರ್ ಅಂತ, ನನ್ನ ಧ್ವನಿಯನ್ನು ನೀವು ಕೇಳಬೇಕು ಅಂದರೆ ಮೊಬೈಲ್ ಬೇಕಿತ್ತು. ಅದಕ್ಕೆ ಹೇಳ್ತಾರೆ ನೋಡಿ, ಮೊಬೈಲ್ ಇನ್ವೆನ್ಷನ್ ಆಗಿದೆಯಾ, ಅದು ನಿಮ್ಮ ಧ್ವನಿಗಾಗಿರಿ ಅಂತ. ಧ್ವನಿ. ದ ಟೆಲಿಫೋನ್ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಅವರ್ ವಾಯ್ಸ್. ದ ಟೆಲಿಫೋನ್ ಆ್ಯಂಡ್ ದ ಮೈಕ್ರೋಸ್. ನೋಡಿ, ಒಂದಾಯಿತು. ಯಾವುದು? ಒಂದು ಫಸ್ಟು ನಮ್ಮ ಧ್ವನಿ. ಸೆಕೆಂಡ್ ಒನ್ ಕಣ್ಣಿನ ಬಗ್ಗೆ ಹೇಳ್ತಾರೆ. ದ ಟೆಲಿಸ್ಕೋಪ್ ಆ್ಯಂಡ್ ದ ಮೈಕ್ರೋಸ್ಕೋಪ್ ಆರ್ ದಿ ಎಕ್ಸ್ಟೆನ್ಷನ್. ಇದು ಕಂಪಲ್ಸರಿ ಬರೆದ್ರೇ ಮಾರ್ಕ್ಸು. ದ ಟೆಲಿಫೋನ್ ಆ್ಯಂಡ್ ದ ಮೈಕ್ರೋಸ್ಕೋಪ್ ಎರಡೂ ಕೂಡ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಕಣ್ಣಿನಿಂದ ನೋಡುವಂಥದ್ದು. ದೂರದ ವಸ್ತುವನ್ನು ನೋಡಲಿಕ್ಕಾಗಲ್ಲ ನಮ್ಮ ಬರೆಗಣ್ಣಲ್ಲಿ. ಹಾಗಾಗಿ ಏನು ಮಾಡ್ತೀವಿ ಅಂತ ಹೇಳಿದರೆ, ಟೆಲಿಸ್ಕೋಪ್ ಆ್ಯಂಡ್ ಮೈಕ್ರೋಸ್ಕೋಪ್ ಆರ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ಐಸೈಟ್. ಈ ಎರಡು ಉಪಕರಣಗಳನ್ನು ನಾವು ಯೂಸ್ ಮಾಡ್ತೀವಿ. ಅಂದರೆ ಟೆಕ್ನಾಲಜಿ ಇಷ್ಟು ಮುಂದುವರೆದ್ರೂ ಕೂಡ ಇವೆಲ್ಲವೂ ಕೇವಲ ನಮ್ಮ ದೇಹದ ಭಾಗಗಳಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ ಸರ್ ಇದು ಅಂತ. ಆ್ಯಂಡ್ ದ ಸಾರ್ಡ್ ಆ್ಯಂಡ್ ದ ಪ್ಲಫ್ ದಿ ಎಕ್ಸ್ಟೆನ್ಷನ್ ಆಫ್ ಅವರ್ ಆರ್ಮ್ಸ್. ಯುದ್ಧದ ಭೂಮಿನಲ್ಲಿ ಅಥವಾ ಅಲ್ಲೋ ಇಲ್ಲೋ, ವಾಟ್ ವಿ ಆರ್ ಯೂಸಿಂಗ್ ದ ಎಕ್ವಿಪ್ಮೆಂಟ್ಸ್. ಏನಕ್ಕೆ ಅಂತ ಹೇಳಿದರೆ, ಕೈಲಿ ಎಷ್ಟು ಜಗಳ ಆಡ್ಬೋದು. ಸಾರ್ಡ್, ಕಡಗ ಆಗಿರ್ಬೋದು, ಕತ್ತಿ ಆಗಿರ್ಬೋದು, ಇವೆಲ್ಲ ನಮ್ಮ ಕೈಗೆ ಹೆಲ್ಪ್ ಆಗಲಿ ಅಂತ ನಾವು ಓನ್ಲಿ ದ ಬುಕ್. ಆದರೆ ಇದನ್ನೆಲ್ಲ ಹೊರತುಪಡಿಸಿದಾಗ ನಾವು ಕೇವಲ ಈ ಪುಸ್ತಕ ಇದೆಯಲ್ವ, ಇಟ್ ಈಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಇದು ಕೀ ಪಾಯಿಂಟಿನ, ಈ ಕೀವರ್ಡಿನ ಆನ್ಸರ್ ಕೀವರ್ಡ್ ಆಫ್ ದಿಸ್ ಆನ್ಸರ್ ಈಸ್. ಈ ಆನ್ಸರು ಎಕ್ಸಾಮಲ್ಲಿ ಬಂದರೆ ಪ್ರಶ್ನೆ, ಇದರಲ್ಲಿ ಅಂಡರ್ಲೈನ್ ಮಾಡುವಂಥ ವರ್ಡ್ಗಳು ಯಾವುದು ಅಂದರೆ ಟೆಲಿಫೋನು, ಟೆಲಿಸ್ಕೋಪು, ಮೈಕ್ರೋಸ್ಕೋಪ್, ಅರ್ಥ ಆಗತ್ತೆ ರೀ ಎಲ್ಲರಿಗೂ, ಹಾಗೂ ಸಾರ್ಡ್ ಆ್ಯಂಡ್ ಪ್ಲಫ್. ಆಯಿತಾ? ಇದು ಉಳುಮೆ ಮಾಡ್ತೀವಲ್ವ ಗದ್ದೆಯಲ್ಲಿ, ಅದು ಪ್ಲಫ್ ಅಂತ ಹೇಳ್ತೀವಿ. ಇದನ್ನು ಸಾರ್ಡ್ ಅಂದರೆ ಕೈಯಲ್ಲಿ ಹಿಡ್ಕೊಳ್ಳೋಂಥ ಖಡ್ಗ. ಆಯಿತಾ? ಹಾಗೂ ಎಕ್ಸ್ಟೆನ್ಷನ್ ಮೆಮೊರಿ ಆ್ಯಂಡ್ ದಿಸ್ ಇಮ್ಯಾಜಿನೇಷನ್, ಇವೆಲ್ಲ ಅಂಡರ್ಲೈನನ್ನು ಹಾಕಬೇಕಾಯ್ತಾ. ಮಾಡರ್ನ್ ಮೋಡ್ಸ್ ಈಸ್ ಅ ಕಮ್ಯುನಿಕೇಷನ್ ಹ್ಯಾವ್ ನಾಟ್ ಡೆವಲಪ್ಡ್ ಎನಿಥಿಂಗ್ ಟು ವರ್ಕ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್ ಆಫ್ ಅವರ್ ಇಮ್ಯಾಜಿನೇಷನ್ ಆ್ಯಂಡ್ ಮೆಮೊರಿ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಎಷ್ಟೇ ಮುಂದುವರೆದ್ರು ಸರ್ ಯಾರೂ ಕೂಡ ಈ ಬುಕ್ಕನ್ನು ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕಾಗಲ್ಲ, ರೀಪ್ಲೇಸೇ ಮಾಡಿ. ಇಟ್ ಈಸ್ ಇರ್ರೀಪ್ಲೇಸಬಲ್. ಬುಕ್ಸ್ ಆರ್ ಇರ್ರೀಪ್ಲೇಸಬಲ್. ಬುಕ್ಸಿನ ಜಾಗಕ್ಕೆ ಇನ್ನೊಂದು ತರಲಿಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಟೆಲಿಫೋನು ಫಸ್ಟು ಲ್ಯಾಂಡ್ಲೈನ್ ಇತ್ತು ಮನೆಯಲ್ಲಿ, ಅದನ್ನು ಇರ್ರೀಪ್ಲೇಸಬಲ್ ಅಂತ ಕರೀಲಿಕ್ಕೆ ಬರಲ್ಲ, ರೀಪ್ಲೇಸ್ ಆಯಿತು. ಟೆಲಿಫೋನ್ ಲ್ಯಾಂಡ್ಲೈನ್ ಹೋಗಿಬಿಟ್ಟು ನಿಮಗೆ ಕೀಪ್ಯಾಡ್ ಬಂತು ಕೈಗೆ, ಕೀಪ್ಯಾಡ್ ಕೂಡ ರೀಪ್ಲೇಸ್ ಆಯಿತು. ಆ್ಯಂಡ್ರಾಯ್ಡ್ ಮೊಬೈಲ್ ಬಂತು, ಆ್ಯಂಡ್ರಾಯ್ಡ್ ಮೊಬೈಲ್ ಕೂಡ ರೀಪ್ಲೇಸ್ ಆಯಿತು. ಐಫೋನ್ ಬಂದು. ಇದನ್ನೇ ಹೇಳೋದು, ರೀಪ್ಲೇಸ್ ಆಗ್ತವೆ, ಆದರೆ ಬುಕ್ಸಿನ ರೀಪ್ಲೇಸನ್ನು ಮಾಡಲಿಕ್ಕಾಗಲ್ಲ. ಹಿ ಫೀಲ್ಸ್ ದ ರೀಡಿಂಗ್ ಎ ಬುಕ್ ಈಸ್ ಅ ಡ್ರೀಮಿಂಗ್ ಆ್ಯಂಡ್ ದ ರಿಮೆಂಬರಿಂಗ್ ದ ಪಾಸ್ಟ್. ಈ ಬುಕ್ಸ್ ಡಿಸಪಿಯರ್, ಏನಾದರೂ ಬುಕ್ಸ್ ಡಿಸಪಿಯರ್ ಆಗಿಬಿಟ್ರೆ ಪ್ರಪಂಚದಿಂದ, ಹಿಸ್ಟ್ರಿ ಆ್ಯಂಡ್ ದ ಶ್ಯೂರ್ಲಿ ದ ಮ್ಯಾನ್ ವಿಲ್ ಡಿಸಪಿಯರ್. ಸೊ ಹಿ ಫೀಲ್ಸ್ ಬುಕ್ಸ್ ವಿಲ್ ನೆವರ್, ಅದು ವಿಲ್ ನಾಟ್ ಡಿಸಪಿಯರ್. ಅರ್ಥ ಆಯ್ತಲ್ವ? ಧನ್ಯವಾದಗಳು. ನಾನು ಈಗಲೇ ಹೇಳಿದೆ, ಈ ಪಾಠದಿಂದ ಕೇವಲ 3 ಪ್ರಶ್ನೆಗಳನ್ನು, ಈ ಪಾಠ ಚೆನ್ನಾಗಿ ಅರ್ಥ ಮಾಡ್ಕೊಂಡವರಿಗೆ 3 ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡ್ಕೊಂಡ್ರೆ ನೀವು ಭಾಳ ಏನಂತೀರ, ವೇಸ್ಟ್. ಆಯಿತಾ? ವಿಡಿಯೋ ನೋಡಿದ್ದೆ ವೇಸ್ಟು. ಎಷ್ಟೋ ಜನ ಅರ್ಧಕ್ಕೆ ಸ್ಕಿಪ್ ಮಾಡ್ಕೊಂಡು ಹೋಗ್ತೀರಾ, ಅವರಿಗೆ ಇಷ್ಟ ಸರ್. ಸಂಪೂರ್ಣವಾಗಿ ವಿಡಿಯೋ ನೋಡೋರು ಇದ್ದಾರೆ. ನನ್ನ ಉದ್ದೇಶ ಇಷ್ಟೇ, ಒಬ್ರಿಗೆ ಹೆಲ್ಪ್ ಆದರೆ ಸಾಕು. ಇಡೀ ಕರ್ನಾಟಕದಲ್ಲಿ ಓದುತ್ತಿರುವ, ಬರೆಯುತ್ತಿರುವ ದ್ವಿತೀಯ PUC ವಿದ್ಯಾರ್ಥಿಗಳೇ, ನನ್ನ ವಿಡಿಯೋಸ್ ಒಬ್ರಿಗೆ ಹೆಲ್ಪ್ ಆದರೆ ಸಾಕು. ಅವರ ಒಂದು ಪ್ರೀತಿ ಸಾಕು, ಅವರ ಒಂದು ಆಶೀರ್ವಾದ ಸಾಕು. ಕೆಲವೊಬ್ರು ಗ್ರೇಟ್ ಇರ್ತೀರಾ, ಹೌದಲ್ವ, ಟ್ಯಾಲೆಂಟೆಡ್ ಇರ್ತೀರಾ, ನೀವು ಮ್ಯಾನೇಜ್ ಮಾಡ್ಕೊತೀರಾ. ಆದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ನಾನು ಮಾಡಿರುವಂಥದ್ದೇ ಎಲ್ಲರಿಗಾಗಿ ಅಂತ. ಸಂಪೂರ್ಣವಾಗಿ ವಿಡಿಯೋ ನೋಡಿ. ಈ ಪಾಠದಲ್ಲಿ 3 ಪ್ರಶ್ನೆಗಳನ್ನು ಓದಿ ಪ್ರೀತಿಯ ವಿದ್ಯಾರ್ಥಿಗಳೇ. ಒಂದು, ಮದರಿನ ಬಗ್ಗೆ. ಯಾರು ಜಾರ್ಜ್ ಲೂಯಿಸ್ ಬಾಕ್ಸ್ ಫೆಲ್ಟ್ ಗಿಲ್ಟಿ ಅಬೌಟ್ ಹಿಮ್ಸೆಲ್ಫ್ ಟುವರ್ಡ್ಸ್ ಹಿಸ್ ಮದರ್. ನಾನು ನನ್ನ ತಾಯಿಗೆ ಮರ್ಯಾದೆ ಕೊಡಲಿಲ್ಲ ಅಂತ ಒಂದು ಸೆಕೆಂಡ್ ಕ್ವಶನಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಭಾಳ ಚೆನ್ನಾಗಿದೆ, ಅದನ್ನು ಓದಿ. ಅದು ಎಕ್ಸಾಮಿಗೆ ಬರುವಂಥ ಚಾನ್ಸಸ್ 80% ಇದೆ. ಆಯಿತಾ? ಭಾಳ ಡಿಫಿಕಲ್ಟ್ ಪೇಪರ್ ಬಂದರೆ ಇದೇ ಪಾಠದಿಂದ ಇನ್ನೊಂದು ಪ್ರಶ್ನೆ ಇದೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಪೊಯೆಟ್ರಿ ಆ್ಯಂಡ್ ಪೋಯಮ್ ಅಂತ ಇದೆ.
ಟೆಕ್ಸ್ಟ್ ಬುಕ್ಕಲ್ಲಿ ಹೇಗಿದೆಯೋ ಹಾಗೆ ಎಕ್ಸಾಮಲ್ಲಿ ಬರೀಬೇಕು. ಟೆಕ್ಸ್ಟ್ ಬುಕ್ಕಲ್ಲೇ ಇದೆ ಅದಕ್ಕೆ ಆನ್ಸರು, ಗೈಡಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ. ಧನ್ಯವಾದಗಳು. 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಈ ಪಾಠದಿಂದ ನಿಮಗೆ. ಭಾಳ ವೀಕ್ ಇದ್ದವರು ಇದೊಂದು ಓದಿದರೆ ಸಾಕು. ಭಾಳ ಸರ್ ನಾವು ಭಾಳ ಓದ್ತೀವಿ ಸರ್ ರಾತ್ರಿ ಹಗಲು ಕೂತ್ಕೊಂಡು ಅನ್ನೋರು ದಯವಿಟ್ಟು 3 ಪ್ರಶ್ನೆಗಳನ್ನು ಓದಿ. ಒಂದು ಮದರಿನ ಬಗ್ಗೆ ಪ್ರಶ್ನೆ, ಇನ್ನೊಂದು ಯಾವುದು ಬುಕ್ಸ್ ವಿಲ್ ನೆವರ್ ಡಿಸಪಿಯರು, ಇನ್ನೊಂದು ಹೇಳಿದ್ನಲ್ವ ಭಾಳ ಡಿಫಿಕಲ್ಟ್ ಪೇಪರ್ ಬಂದರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಪೋಯಮ್ ಆ್ಯಂಡ್ ಪೋಯೆಟ್ರಿ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ.